ನಮಸ್ಕಾರ ರೀ, ನಾನು ನಿಮ್ಮ ಹುಬ್ಳಿ ಬಸ್ಸು. ಇವತ್ತೊಂದು ಮಹತ್ವವಾಗಿರ್ತಕ್ಕಂಥ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದೇನೆ. ಇದು 4 ವರ್ಷದ ಎತ್ತು ಕಸಾಯಿಖಾನೆಗೆ ಹೋಗುವಂಥದ್ದನ್ನು ರೈತರು ತೊಗೊಂಬಂದು ಇವತ್ತು ಸಾಕಾಕತ್ತಾರ. ಒಂದು ಭಾಳ ಒಳ್ಳೆಯ ವಿಷಯ. ಬಟ್ ಈ ಎತ್ತು ಹೊಲ್ದಾಗ ಕೆಲಸ ಮಾಡೋಕ್ಕೆ ಎಲ್ಲ ರೀತಿಯಿಂದನೂ ಕೂಡ ರೆಡಿ ಐತಿ, ಯಾವುದೂ ಸಮಸ್ಯೆಗಳಿಲ್ಲ. ಆದ್ರೆ ಒಂದು ಏನಪ್ಪ ಅಂದರೆ, ಈ ಕಳೆದ 1 ವರ್ಷದಿಂದ ಏನೈತೆ ಅಂದ್ರೆ, ಇದು ಏನು ತಿನ್ನೋ ಹೊತ್ನಾಗ ಹಿಂಗೆ ನೀವು ವಿಡಿಯೋದೊಳಗೆ ನೋಡಾಕತ್ತೀರಿ, ಈ ನೀರಿನ ಟೈಪ್ ವಾಮಿಟ್ ಮಾಡ್ಕೊಳಕತ್ಬಿಡ್ತೈತಿ. ಇದನ್ನು ಸಂಬಂಧಪಟ್ಟಂಗೆ ಆ ರೈತರು ಏನು ಮಾಡ್ಯಾರ ಅಂದ್ರೆ ಎಲ್ಲ ಕಡೆ ತೋರ್ಸಕತ್ತಾರ. ಈ ಗೋದ್ಲ್ಯಾಗ ಕುಂತಾಗೂ ಕೂಡ ಈ ಥರ ವಾಮಿಟ್ ಮಾಡ್ಕೊತಿರ್ತದೆ. ಅದಕ್ಕೆ ಒಂದು ದಿವ್ಸಕ್ಕೆ 4 ಸತಿ ವಾಮಿಟ್ ಮಾಡ್ತೈತಂತ ಇದು. ಅದಕ್ಕೆ ಆ ರೈತರು ಏನು ಮಾಡಿದಾರೆ ಅಂದರೆ, ಎಲ್ಲ ರೀತಿಯಿಂದ ಡಾಕ್ಟ್ರಿಗೆ ತೋರಿಸಿದ್ದಾಗೈತಿ. ಅವ್ರಿಗೆ ಅಂಕರು ಯಾವ ಡಾಕ್ಟ್ರು ಕೂಡ ಅವ್ರಿಗೆ ಒಂದು ವಿಶ್ವಾಸ ಕೊಡಕತ್ತಿಲ್ಲ. ಇದಕ್ಕೆ ಏನು ಸಮಸ್ಯೆ ಐತೆ ಅಂಥೇಳಿ ಡಯಾಗ್ನೋಸ್ ಮಾಡೋಕ್ಕೂ ಆಗಕತ್ತಿಲ್ಲ ಡಾಕ್ಟ್ರಿಗೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಕೂಡ ತೊಗೊಂಡು ಹೋಗಿದ್ದಾರೆ ಇದನ್ನು. ಇದು ಏನಾಗೈತೆ ನೋಡಿದ್ರಾತಂತೇಳಿ. ಅಲ್ಲಿಯೂ ಕೂಡ ಯಾವ ಡಾಕ್ಟ್ರು ಕೂಡ ಇದಕ್ಕೆ ಏನಾಗೈತೆ ಅಂತಂದು ಹೇಳಕತ್ತಿಲ್ಲ. ಸ್ಕ್ಯಾನಿಂಗ್ ಮಾಡ್ಬೇಕಂತಾರಂತ. ಆ ಸ್ಕ್ಯಾನಿಂಗ್ ಮಾಡೋ ಮಷಿನ್ ಬೀದರ್ ಬಿಟ್ಟರೆ ಬೆಂಗಳೂರು ಐತೆ ಅಂತಾರೆ, ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರಂತ. ಅದಕ್ಕೂ ಅವ್ರಿಗೆ ಬೇಜಾರೈತಿ. ಆ ದೃಷ್ಟಿಯಿಂದ ಆ ರೈತರು ಏನು ಮಾಡಿದ್ದಾರೆ ಅಂದರೆ, ಈಗ ಸಾಮಾಜಿಕ ಜಾಲತಾಣದ ಮೂಲಕ ಯಾರು ಶಾಣೆ ಡಾಕ್ಟರ್ ಅದಾರ ಅವರು ಇದನ್ನು ಏನಾಗೈತೆ ಅಂತ ಐಡೆಂಟಿಫೈ ಮಾಡಿ ನನಗೆ ಫೋನ್ ಮಾಡಿದ್ರೆ ನಾನು ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಅಟ್ಲೀಸ್ಟ್ ಅದಕ್ಕೆ ಏನು ಮಾಡ್ಬೇಕಂತ ಹೇಳಿದರೆ ನಾನು ಅದಕ್ಕೆ ಔಷಧ ಕೊಡೋಕೆ ನಾನು ರೆಡಿ ಇದ್ದೀನಿ. ಈಗೂ ಕೂಡ ಅದನ್ನು ಹೆಂಗಾರು ಮಾಡಿ ಆರಾಮ ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ ಐತಿ. ನಾನು ಕೂಡ ಈ ಮೂಲಕ ಸಾಮಾಜಿಕ ಜಾಲತಾಣದ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಪಶು ವೈದ್ಯರು ಎಷ್ಟು ಜನ ಇದ್ದೀರಿ, ಈ ಒಂದು ಎತ್ತಿಗೆ ಇರ್ತಕ್ಕಂಥ ಈ ಒಂದು ಸಮಸ್ಯೆಯನ್ನು ಗುಣಪಡಿಸುವಂಥದ್ದನ್ನು ಮಾಡಿರಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅಟ್ಲೀಸ್ಟ್ ಅದು ಯಾಕೆ ಈ ಥರ ಆಗ್ತೈತೆ ಅನ್ನೋದನ್ನು ಡಯಾಗ್ನೋಸ್ ಮಾಡಿರಿ. ಅದು ಏನು ರೋಗ ಐತೆ ಅನ್ನೋದನ್ನು ಕೂಡ ಅವ್ರು ತಿಳಿಸುವಂಥ ಪ್ರಯತ್ನ ಮಾಡಿರಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲ ರೀತಿಯಿಂದನೂ ತೋರಿಸಿದಾರಂತ. ಕೆಲವು ಮಂದಿ ಡಾಕ್ಟ್ರ್ ಹೇಳಕತ್ತಾರಂತ, ಇದು ಸಾಕು ಬ್ಯಾಡ್ರಿ ಕೊಟ್ಬಿಡ್ರಿ ಅನ್ನಕತ್ತಾರಂತೆ. ಮತ್ತು ಕೊಟ್ಬಿಡ್ರಿ ಅಂತಂತಂದ್ರೆ ನಮ್ಮ ಹತ್ರ ಯಾವ ಶಾಣೆ ಡಾಕ್ಟ್ರ್ ಇಲ್ಲ, ಇದನ್ನು ಐಡೆಂಟಿಫೈ ಮಾಡುವಂಥ ಡಾಕ್ಟ್ರೇ ಇಲ್ಲ ರೋಗ ಅಂತಂತೇಳಿ ಅವ್ರ ಮನಸ್ಸಿಗೆ ಭಾಳ ನೋವಾಗೈತಿ. ಮತ್ತು ಇತ್ತಿತ್ತಲಾಗಿ ಏನಪ್ಪ ಅಂತಂತಂದ್ರೆ, ಒಂದು ಔಷಧಿ ಹಾಕ್ಲಿಕ್ಕತ್ತಾರಂಥವ್ರು. ಈ ಔಷಧ ನೋಡಿರಿ, ಇದನ್ನು ಹಾಕಿದ ಮ್ಯಾಗ ಬುರುಗ್ ಟೈಪ್ ಅಂದ್ರೆ ಅದು ನೀರು ಟೈಪ್ ಬರ್ಲಂಗೆ ಈ ಬುರುಗ್ ಟೈಪ್ ವಾಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೈತಿ. ಅದಕ್ಕೆ ಮೊನ್ನೆ ಎಲ್ಲ ಪಶು ವೈದ್ಯಾಧಿಕಾರಿಗಳಿಗೆ ಮತ್ತು ಪಾರಂಪರಿಕ ವೈದ್ಯರಿದ್ದರೂ ಕೂಡ ಇದನ್ನು ಏನೈತೆ ಸಮಸ್ಯೆನ ಐಡೆಂಟಿಫೈ ಮಾಡಿ ಅದಕ್ಕೆ ಆರಾಮಾಗೋ ದೃಷ್ಟಿಯಿಂದ ಅದಕ್ಕೆ ಏನಾಗೈತೆ ಅಂತ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಮಾಡಿರಿ. ಈ ಕೆಳಗೆ ಈ ರೈತರ ನಂಬರ್ ನಾನು ಕೊಟ್ಟಿರ್ತೀನಿ. ಫೋನ್ ಹಚ್ಚಿ ಹೇಳಿದರೆ ಅವರು ಕರ್ಕೊಂಡು ಬರ್ತಾರೆ, ಚೆಕ್ಕು ಮಾಡಿಸ್ತಾರೆ. ಇಂಥಲ್ಲಿ ಬರ್ರಿ ಕರ್ಕೊಂಬರ್ರಿ ಅಂದರು, ಬರೋಕೆ ರೆಡಿ ಅದಾರ ಅಂತಂದು ಈ ಮೂಲಕ ಅವ್ರು ನಮ್ಮ ಹತ್ರ ವಿನಂತಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ದಯಮಾಡಿ ಎಲ್ಲ ಪಶು ವೈದ್ಯಾಧಿಕಾರಿಗಳು ಈ ಒಂದು ಸಮಸ್ಯೆಗೆ ಸ್ಪಂದಿಸಿ ಅವರಿಗೆ ಪರಿಹಾರ ನೀಡಬೇಕಂತ ಈ ಮೂಲಕ ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ನಿಮ್ಮ ಹುಬ್ಳಿ ಬಸ್ಸು.